ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಈಗ ಮತ್ತೊಂದು ಪ್ರಕರಣ ಸೈಲೆಂಟ್ ಆಗಿ ಸುತ್ತಕೊಳ್ತಾ ಇದೆ. ಸದ್ಯಕ್ಕೆ ತೊಂದರೆ ಕೊಡದೇ ಇರೋ ಪ್ರಕರಣ ಆಗಿದೆ ಇದ್ರೂ ಕೂಡ ಮುಂದೊಂದು ದಿನ ಆಪತ್ತು ತರುವಂತಹ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇದೆ. ಸಾಕ್ಷ್ಯ ನಾಶಕ್ಕೆ ಬಳಕೆಯಾಗಿದ್ದ 78 ಲಕ್ಷ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಈ ಹಣದ ಬೆನ್ನು ಬಿದ್ದ ಐಟಿ ಅಧಿಕಾರಿಗಳು ದರ್ಶನ್ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಈಗ ಕೋರ್ಟ್ಗೆ ಅರ್ಜಿ ಹಾಕಿದ್ದ ಪೊಲೀಸರು ವಶಕ್ಕೆ ಪಡೆದಿರುವ ಹಣವನ್ನು ಆದಾಯ ತೆರಿಗೆ ಇಲಾಖೆಗೆ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಹಾಗಾದರೆ ಈ ಆಕ್ಷೇಪಣೆಯನ್ನು ಹಾಕಿದಾರಲ್ಲ, ಈ ಆಕ್ಷೇಪಣೆಯಲ್ಲಿ ಏನೆಲ್ಲ ಅಂಶಗಳಿದೆ ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ದರ್ಶನ್ ಆದಾಯ ತೆರಿಗೆ ವಂಚನೆ ಮಾಡಿರೋದು ಸಾಬೀತಾಗಿದೆ. ಇದು ಐಟಿ ಸಂಕಷ್ಟ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇನ್ಕಮ್ ಟ್ಯಾಕ್ಸನ್ನು ಇವರು ಸರಿಯಾಗಿ ಕಟ್ಟಿಲ್ಲ. ಈಗಾಗಲೇ ಆರೋಪಿತರ ಹೇಳಿಕೆಯನ್ನು ದಾಖಲು ಮಾಡಿ ಆಗಿದೆ. ಆರೋಪಿತರು ಯಾರ್ಯಾರಿದ್ದಾರೆ, ಯಾರ್ಯಾರ ಮನೆಯಲ್ಲಿ ದುಡ್ಡು ಸಿಕ್ತು, ಎಲ್ಲರ ಮನೆಯಲ್ಲೂ ಕೂಡ ಅವರ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ. ಇನ್ನು ಆರೋಪಿತನ ಸಮಜಾಯಿಷಿ ಮೇಲೆ ಅನುಮಾನ ಇದೆ. ಈಗ ದರ್ಶನ್ ಸ್ಟೇಟ್ಮೆಂಟ್ ತಗೊಂಡಿದ್ದಾರಲ್ಲ, ಇವರ ಸಮಜಾಯಿಷಿ ಮೇಲೆ ನಮಗೆ ಅನುಮಾನ ಇದೆ. ಕೇಸ್ ಕೆಳಹಂತದಲ್ಲಿದ್ದು ತನಿಖೆ ಆದರೆ ದೊಡ್ಡ ಮಾಹಿತಿ ಬಯಲಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇವರು ವಂಚನೆ ಮಾಡಿದ್ದಾರೆ, ತೆರಿಗೆ ವಂಚನೆ ಅಂತ. ಪೊಲೀಸ್ ವಶದಲ್ಲಿರುವ ಹಣ ಐಟಿಗೆ ವರ್ಗಾಯಿಸುವಂತಹ ಸಾಧ್ಯತೆ ಇದೆಯಂತೆ. ಪೊಲೀಸರು ಈ 78 ಲಕ್ಷ ಇಟ್ಕೊಂಡಿದ್ದಾರಲ್ಲ, ಇದನ್ನು ಐಟಿಗೆ ಕೊಡುವಂತಹ ಸಾಧ್ಯತೆ ಇದೆ. ದರ್ಶನ್ ಜೊತೆ ಸಹಚರರಿಂದಲೂ ಆದಾಯ ತೆರಿಗೆ ವಂಚನೆಯಾಗಿದೆ ಅಂತಕ್ಕಂಥ ಮಾತು, ದೂರು ಕೇಳಿಬರ್ತಾ ಇದೆ. ಅದರ ಬಗ್ಗೆನೂ ತನಿಖೆ ಆಗಬೇಕಾಗುತ್ತೆ. ಎಲ್ಲ ಮಾಹಿತಿಯನ್ನು ಕಲೆ ಹಾಕೋದು, ವಿಚಾರಣೆ ಮಾಡೋದು ಮತ್ತು ಹೇಳಿಕೆಯನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಮುಂದೊಂದು ದಿನ ಗೊತ್ತಿಲ್ಲ, ಐಟಿ ರೇಡ್ ಆದರೂ ಆಗಬಹುದು ಇವರ ಮನೆಯ ಮೇಲೆ. ಬಟ್ ಸದ್ಯಕ್ಕೆ ತೊಂದರೆ ಕೊಡದೇ ಇದ್ದರೂ ಮುಂದೆ ಇದು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ.